ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR Tech World ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ OBC ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ, ಈ ಒಂದು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ಥರ ತಾಂತ್ರಿಕ ಶಿಕ್ಷಣ ಇಲಾಖೆ, ಈ ಒಂದು ಇಲಾಖೆಯ ಅಂಡರಲ್ಲಿ OBC ಬರುತ್ತಾ? ಸೊ ಯಾರೆಲ್ಲ ಇಂಜಿನಿಯರಿಂಗ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ತಾಂತ್ರಿಕ ಶಿಕ್ಷಣ ಇಲಾಖೆ ಅಂದರೆ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ SSPಗೆ ಅಪ್ಲಿಕೇಶನ್ ಹಾಕ್ಬೋದಾ ಇಲ್ವಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ಥರ ನನ್ನ ಒಂದು ಯೂಟ್ಯೂಬ್ ಪ್ರೊಫೈಲಲ್ಲೂ ಕೂಡ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಜಾಯಿನ್ ಆದರೆ ನಿಮಗೇನಾದರೂ ಡೌಟ್ ಇದ್ದರೆ ನನ್ನ ಡೈರೆಕ್ಟಾಗಿ ಅಲ್ಲಿ ಕೇಳ್ಬೋದು. ಸೊ ನಾನು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. OBC ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಮುಗ್ದೋಗಿತ್ತು. ಆದರೆ ಆ ಒಂದು ಲಾಸ್ಟ್ ಡೇಟ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅಂತ ನಾನು OBC ಕ್ಯಾಟಗರಿಯ ಡಿಪಾರ್ಟ್ಮೆಂಟ್ಗೆ ನಾನು ಕಾಲ್ನ ಮಾಡಿ ಕೇಳಿದ್ದೀನಿ. ಸೊ ಅವರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಲಾಸ್ಟ್ ಡೇಟ್ನ ಯಾವುದೇ ಕಾರಣಕ್ಕೂ ಕೂಡ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಸುಮಾರು ಜನ ವಿದ್ಯಾರ್ಥಿಗಳು ಇನ್ನೂ ಅಪ್ಲಿಕೇಶನ್ನ ಹಾಕಿಲ್ಲ. ಸೊ ಇದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಏನು ಅಂತ ಏನೂ ಗೊತ್ತಿಲ್ಲ. ಸೊ ಅವ್ರನ್ನ ಕೇಳಿದ್ರೆ ಅವರು ಲಾಸ್ಟ್ ಡೇಟ್ ಮುಗ್ದೋಗಿದೆ, ನೀವು ಅಪ್ಲೈ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ಕೆಲವೊಂದು ವಿದ್ಯಾರ್ಥಿಗಳು ಕನ್ಫ್ಯೂಷನ್ನ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ, ಸೊ ನೀವಿವಾಗ ಇಲ್ಲಿ ಗಮನಿಸ್ತಾ ಇರ್ಬೋದು, ನಾನು SSP ಸ್ಕಾಲರ್ಶಿಪ್ ಪೋರ್ಟಲಲ್ಲಿದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2024 ಆಗಿತ್ತು. ಅದೇ ಥರ ನೀವು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/3/2024 ಅಂತ ಇದೆ. ಸೊ ಕೆಲವೊಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಏನಂತ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅಂದರೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಅಂದರೆ ಇಂಜಿನಿಯರಿಂಗ್ ಓದ್ತಾ ಇರೋ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ. ಸೊ ಆದರೆ ಇದು ಡಿಪ್ಲೊಮಾ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಅದೇ ಥರ ಯಾರೆಲ್ಲ OBC ಕ್ಯಾಟಗರಿಯ ವಿದ್ಯಾರ್ಥಿಗಳಿದ್ದೀರಾ, ನೀವು ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಹಿಂದುಳಿದ ಕಲ್ಯಾಣ ಇಲಾಖೆ ಅಂತ. ಸೊ ಆ ಒಂದು ಇಲಾಖೆಯವರು ನಿಮಗೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ನ ಮಾಡಿದ್ರೆ ಮಾತ್ರ ನೀವು SSPಗೆ ಅಪ್ಲಿಕೇಶನ್ನ ಹಾಕೋಕ್ಕಾಗೋದು. ಇಲ್ಲಾಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅಪ್ಲಿಕೇಶನ್ನ ಹಾಕೋದಕ್ಕಾಗೋದಿಲ್ಲ. ಸೊ OBC ಕ್ಯಾಟಗರಿ ಇಲಾಖೆಯವ್ರ ಜೊತೆ ಮಾತಾಡಿರೋ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಸೊ ಅವ್ರು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ, ಬನ್ನಿ. ಹಲೋ ಹೇಳಿ ಸರ್, ಯಾವ ಜಿಲ್ಲೆಯಿಂದ? ಸರ್ ನಂದು ತಾಲೂಕು. ಸ್ಟೂಡೆಂಟ್ ನೇಮ್, ಮೊಬೈಲ್ ನಂಬರು, ಏನು ಸಮಸ್ಯೆ? ಸರ್ ಇದು OBC ಕ್ಯಾಟಗರಿದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಏನು? ಸ್ಕಾಲರ್ಶಿಪ್ಪಾ? ಹಾಂ, SSP ಸ್ಕಾಲರ್ಶಿಪ್. ಸ್ಕಾಲರ್ಶಿಪ್ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಆಗಲ್ಲ, ಕ್ಲೋಸ್ ಆಗಿದೆ 15ನೇ ತಾರೀಕೆ. ಹಾಂ ಸರ್, ಅಂದರೆ SSP ಪೋರ್ಟಲ್ಗೆ ಹೋದ್ರೆ ನಮಗೆ ಅಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಡೇಟ್ ಎಕ್ಸ್ಟೆಂಡ್ ಮಾಡೋದು ಇದನ್ನ ಕೊಟ್ಟಿರ್ತಾರಲ್ಲ, ಅಲ್ಲಿ SSP ಪೋರ್ಟಲ್ ಅಲ್ಲಿ OBC ಕ್ಯಾಟಗರಿಗೆ ಒಂದು ಇದೆ, ಅಂದರೆ ಲಾಸ್ಟ್ ಡೇಟ್ ಮುಗ್ದೋಗಿದೆ. ಅದೇ ಥರ ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಇದೆ. ಸೊ ನಾವು OBC ಕ್ಯಾಟಗರಿ ಇಂಜಿನಿಯರಿಂಗ್ ಓದ್ತಾ ಇದ್ರೆ ನಾವು ಅಪ್ಲೈ ಮಾಡ್ಬೋದಾ ಅಥವಾ ಆಗಲ್ವಾ ಅಂತ ಕೇಳ್ತಾ ಇರೋದು ಸರ್. ಇದರಲ್ಲಿ ನೀವು ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತ ಬರಲ್ಲ, ಅದು ಆಯ್ತಾ, ಪ್ರೊಫೆಷನಲ್ ಕೋರ್ಸ್ ಅಂತ ಬರ್ತದೆ. ಪ್ರೊಫೆಷನಲ್ ಕೋರ್ಸ್ ನಮ್ಮ ಇದರಲ್ಲಿ ನಮ್ಮ ಸ್ಕಾಲರ್ಶಿಪ್ ಅಲ್ಲೇ ಬರೋದು. ಅದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಬರಲ್ಲ, ಅದರಲ್ಲಿ ನಿಮ್ಗೆ ಅಪ್ಲೈ ಮಾಡಕ್ ಬರಲ್ಲ. ನಮ್ಮಲ್ಲೇ ಮಾಡ್ಬೇಕು, ಆಯ್ತಾ? ಓಕೆ ಸರ್, ಓಕೆ. ಡೌಟ್ ಇತ್ತು, ಅದಕ್ಕೆ ಕೇಳೋದಂತ ಮಾಡಿ. ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಕೇಳಿಸ್ಕೊಂಡ್ರಲ್ಲ, ಇದಿಷ್ಟು ಕೂಡ OBC ಕ್ಯಾಟಗರಿ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅಂತ ಅವ್ರನ್ನ ಕೇಳಿದ್ದಕ್ಕೆ ಅವರು ಎಕ್ಸ್ಟೆಂಡ್ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ನಿಮಗೆ ಇರೋದು ಒಂದೇ ಒಂದು ದಾರಿ. ಅದೇನಪ್ಪ ಅಂತಂದರೆ, ನಿಮ್ಮ ಒಂದು ಕಾಲೇಜಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇರಿ ನೀವು ನಿಮ್ಮ ಕಾಲೇಜ್ ಕಡೆಯಿಂದ ನೀವು ಒಂದು ಲೆಟರ್ನ ಬರ್ಕೊಂಡು, OBC ಸ್ಟೂಡೆಂಟ್ಸ್ ಇನ್ನೂ ಇಷ್ಟು ಜನ ಇದ್ದೀವಿ, ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ನಾವು, ಸೊ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಅಂತ ನಿಮ್ಮ ಕಾಲೇಜಲ್ಲಿರೋ ಪ್ರಿನ್ಸಿಪಲ್ ಹತ್ರ ನೀವು ಲೆಟರ್ನ ತಗೊಂಡು ಅವ್ರ ಹತ್ರ ಸೈನ್ ಹಾಕ್ಸಿ. ನೀವು ಬೇಕಾದರೆ ನಿಮ್ಮ ತಾಲೂಕು ಅಥವಾ ಡಿಸ್ಟಿಕಲ್ಲಿ ಇರೋ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ನೀವು ಹೋಗಿ ನಿಮ್ಮ ಕಾಲೇಜ್ ಕಡೆಯಿಂದ ನೀವು ರಿಕ್ವೆಸ್ಟ್ ಫಾರ್ಮ್ನ ಅವ್ರಿಗೆ ಕೊಟ್ಟರೆ, ಎಲ್ಲ ಒಂದು ಕಾಲೇಜ್ಗಳಿಂದನೂ ಕೂಡ ಇದೇ ಥರ ರಿಕ್ವೆಸ್ಟ್ ಫಾರ್ಮ್ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದೊಂದು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಇರೋ ಸೊಲ್ಯೂಷನ್. ಸೊ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಯಾವತ್ತು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ. ಸೊ ವಿದ್ಯಾರ್ಥಿಗಳು ಪೇಷನ್ಸಿಂದ ವೆಯ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.